Hello, my dear students. Good evening. Welcome to the class. Myself, Bhagyashree Joshi from Sankalp Learning Solutions. So today we are going to deal with the next topic of the mathematics, that is probability. ಹೌದು ಅಲ್ವಾ? So ನಾವೀಗ next topic ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, that is probability. So probability ಅಂತ ಅಂದಾಗ what do you mean by probability? So have you heard anywhere about the probability? Yes, ನಮ್ಗೆ ಎಲ್ಲಾದ್ರೂ ಒಂದ್ಸತಿ ನಾವು ಕೇಳಿದೀವಾ probability ಅಂತ ಎಲ್ಲಾದ್ರೂ ಕೇಳಿದೀವಾ? Yes, in day to day life, in so many situations we come across the word probability. ಹೌದಲ್ವಾ? So what do you mean by probability then? That we will discuss in today's class. Okay. So what do you mean by probability? Probably. Okay. So my dear students, so ನಾವು ಡೇ ಟು ಡೇ ಲೈಫ್ ಅಲ್ಲಿ ಎಷ್ಟೋ ಸರ್ತಿ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಹೇಳ್ತಾ ಇರ್ತೀವಿ, ಏನಂತ ಹೇಳ್ತಾ ಇರ್ತೀವಿ. ಸೊ ಸಿ ಹಿಯರ್ ಐ ವಿಲ್ ರೈಟ್ ಸಮ್ ಎಕ್ಸಾಂಪಲ್ಸ್. ಓಕೆ, ಅಬ್ಸರ್ವ್ ಕೇರ್ಫುಲಿ. Means in day to day life we come across these situations, that is most probably it will rain today ಅಂತ ಹೇಳ್ತೀವಿ ನಾವು. ಸೊ ಇವತ್ತು ಮಳೆ ಬರ್ಬೋದು ಇವತ್ತು, ಹೌದಾ? ಸೊ ಹೇಳ್ತಾ ಇರ್ತೀವಿ ಅಲ್ವಾ, most probably it will rain today. ಬರಬಹುದು, ಬರ್ದೇನೂ ಇರಬಹುದು, ಬಟ್ ಚಾನ್ಸಸ್ ಆರ್ ಮೋರ್ ದಟ್ ಇಟ್ ವಿಲ್ ರೈನ್ ಟುಡೇ. ಹೌದಾ? ಸೊ ನಮ್ಗೆ ಮಳೆ ಬರಬಹುದು, ಚಾನ್ಸಸ್ ಜಾಸ್ತಿ ಇದೆ, ಮಳೆ ಬರಬಹುದು, ಇಟ್ ವಿಲ್ ರೈನ್ ಟುಡೇ. ಓಕೆ, ಅನದರ್ ಎಕ್ಸಾಂಪಲ್ ಐ ವಿಲ್ ರೈಟ್, ದಟ್ ಈಸ್, ಸಿ, ಚಾನ್ಸಸ್ ಆರ್ ಹೈ, chances are high that the price of the gold, okay, price of the gold will go up ಅಂತ ಹೇಳ್ತೀವಿ. ಅಂದ್ರೆ ಸೊ ನಮ್ ಡೇ ಟು ಡೇ ನಾವು ನೋಡ್ತಿರ್ತೀವಿ. ಸೊ ಗೋಲ್ಡ್ ಅಷ್ಟು ಜಾಸ್ತಿ ಆಯ್ತು, ಇಷ್ಟು ಜಾಸ್ತಿ ಆಯ್ತು, ಪೆಟ್ರೋಲ್ ಜಾಸ್ತಿ ಆಯ್ತು ಅಂತ ಹೇಳ್ತೀವಿ. ಸೊ ನಾವ್ ಇವಾಗ ಏನ್ ಹೇಳ್ತೀವಿ, ಇದಕ್ಕಿಂತ ನಾಳೆ ಜಾಸ್ತಿ ಆಗತ್ತೆ ಅಂತ ಹೇಳ್ತೀವಿ. ಹೌದಾ? ಸೊ ಚಾನ್ಸಸ್ ಆರ್ ದೇರ್ ದಟ್ ದ ಪ್ರೈಸ್ ವಿಲ್ ಗೋ ಅಪ್. ಹೌದಾ? ಯಾವುದೇ ಒಂದು ವಸ್ತು ಇರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು. ಸಿಲ್ವರ್ ಕೂಡ ಇವತ್ತು ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಒಂದು ಪ್ರೆಡಿಕ್ಟ್ ಮಾಡ್ತೀರಾ ಏನಂತ, ಸೊ ಚಾನ್ಸಸ್ ಆರ್ ದೇರ್ ದಟ್ ಪ್ರೈಸಸ್ ವಿಲ್ ಗೋ ಹೈ ಅಂತ ನೀವು ಒಂದು ಪ್ರೆಡಿಕ್ಟ್ ಮಾಡ್ತೀರಾ. ಹೌದಲ್ವಾ? ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ ಐ ವಿಲ್ ರೈಟ್, ದಟ್ ಈಸ್, ಸೊ ಒಂದ್ ಮ್ಯಾಚ್ ನಡೀತಾ ಇದೆ, ಆ ಮ್ಯಾಚ್ ಅನ್ನ ನೋಡ್ತಾ ಇದ್ದೀರಾ ನೀವು. ಸೊ ಲಾಸ್ಟ್ ಬಾಲ್ ವರ್ಗು ನೋಡ್ತೀರಾ. ಅವಾಗ ನಿಮ್ಗೆ ಏನ್ ಅನ್ಸತ್ತೆ, ಸೊ ಆಗಬಹುದು, ಆಗದೇನೂ ಇರಬಹುದು. ಹೌದಾ? ಸೊ 1 ಬಾಲಿಗೆ 6 ರನ್ ಬೇಕಂತಂದ್ರೆ ಆ 6 ರನ್ ಅನ್ನ ಬ್ಯಾಟ್ಸ್ಮನ್ ಏನಾದ್ರೂ 6 ರನ್ ತೆಗೆದ್ರೆ ಮ್ಯಾಚ್ ವಿನ್ ಆಗ್ತಾರೆ, ಇಲ್ಲಾಂದ್ರೆ ಸೋಲ್ತಾರೆ ಅಂತಂದ್ರೆ ನೀವು ಒಂದು ಪ್ರೆಡಿಕ್ಟ್ ಮಾಡ್ತೀರಾ ಏನಂತ, ಐ ಡೌಟ್ ದಟ್ ಹಿ ವಿಲ್ ವಿನ್. ಸೊ ನಮ್ಗೆ ಏನ್ ಅನ್ಸುತ್ತೆ, ಅವ್ರು ಗೆಲ್ಬಹುದು, ಗೆಲ್ದೇನೂ ಇರ್ಬೋದು, ಬಟ್ ನನಗೇನ್ ಅನಿಸ್ತಾ ಇದೆ, ಇಲ್ಲ ಈ ಮ್ಯಾಚ್ ಸೋಲ್ತಾರೆ ಅಂತ ಅನ್ಸುತ್ತೆ. ಕೆಲವೊಂದ್ಸತಿ ಏನ್ ಅನ್ಸುತ್ತೆ, ಇಲ್ಲ ಹೇಗಾದ್ರೂ ಮಾಡಿ ಈ ಮ್ಯಾಚ್ ಗೆಲ್ತಾರೆ ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಚಾನ್ಸಸ್ ಏನಾಗಿರುತ್ತೆ, ಗೆಲ್ಲಬಹುದು, ಗೆಲ್ಲದೇನೂ ಇರಬಹುದು. ಎಸ್ ಆರ್ ನೋ? ಸೊ ಐ ಡೌಟ್ ದಟ್, ಯಾವುದೇ ಗೇಮ್ ನೋಡ್ತಾ ಇರ್ಬೋದು ನೀವು, ಕ್ರಿಕೆಟ್ ಅಂತಲ್ಲ, ಮತ್ತೆ ಯಾವುದೇ ಗೇಮ್ ನೋಡ್ತಾ ಇರ್ಬೋದು. ಸೊ ಫುಟ್ಬಾಲ್ ನೋಡ್ತಾ ಇರ್ಬೋದು, ವಾಲಿಬಾಲ್ ನೋಡ್ತಾ ಇರ್ಬೋದು, ಖೋ ಖೋ ನೋಡ್ತಾ ಇರ್ಬೋದು, ಏನಾದ್ರೂ ಒಂದು ಗೇಮ್ ನೋಡ್ತಾ ಇರ್ಬೋದು. ನಿಮ್ ಸ್ಕೂಲ್ ಅಲ್ಲಿ ಆಡುವಂತಹ ಗೇಮ್ ಅನ್ನ ನೀವು ನೋಡ್ತಾ ಇರ್ಬೋದು. ಅವಾಗ ಕೂಡ ನೀವೇನ್ ಪ್ರೆಡಿಕ್ಟ್ ಮಾಡ್ತೀರಾ, ಮೀನ್ಸ್ ನನಗೆ ಡೌಟ್ ಇದೆ ದಟ್ ಹಿ ವಿಲ್ ವಿನ್, ಸೊ ವಿನ್ ಆಗ್ಬಹುದಾ ಅಂತ ನಾವು ಒಂದು ಡೌಟ್ ಮಾಡ್ತೀವಿ. ಹೌದಾ? ಸೊ ಐ ಡೌಟ್ that he will win. Yes, my dear students, observe carefully. Here I have wrote some examples, that in these examples, most probably, so observe this word, most probably, chances are there. So chances are high. Okay, chances. I doubt. ಸೊ ನಿಮ್ಗೆ ಎಕ್ಸಾಕ್ಟ್ ಆಗಿ ಮಳೆ ಬರತ್ತೆ ಅಂತ ಅಲ್ಲ,
ಬರಬಹುದು, ಬರ್ದೇನೂ ಇರ್ಬಹುದು. ಇವತ್ತು ಸ್ವಲ್ಪ ಮೋಡ ಇದೆ. ಸೊ ನನ್ಗೇನ್ ಅನ್ಸುತ್ತೆ, ಇವತ್ತು ಮಧ್ಯಾಹ್ನ 4 ಗಂಟೆಗೆ ಗ್ಯಾರಂಟಿ ಮಳೆ ಬರುತ್ತಪ್ಪ. ಬರಬಹುದು, ಬರ್ದೇನೂ ಇರಬಹುದು, ಹೌದಾ? ಬಟ್ ನಿಮ್ ಚಾನ್ಸಸ್ ಇದೆ, ಯಾಕೆಂದ್ರೆ ಮೋಡ ಕವಿದಿದೆ. ಸೊ ಮಳೆ ಬರಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ. ಬರಬಹುದು, ಇಟ್ ಮೇ ಕಮ್, ಮೇ ನಾಟ್ ಕಮ್. ಸೊ ದೇರ್ ಆರ್ 2 ಚಾನ್ಸಸ್. ಎಸ್ ಆರ್ ನೋ? ಮೋಸ್ಟ್ ಪ್ರಾಬೆಬಲಿ ಇಟ್ ವಿಲ್ ರೈನ್ ಟುಡೇ. ಸೊ ಇಷ್ಟೊಂದು ಮೋಡ ಇದೆ, ಸೊ ಮಳೆ ಬರ್ಬೋದು. ಅಂದ್ರೆ 80% ಮಳೆ ಬರತ್ತೆ ಅಂತಾನೆ ನಮ್ಗೆ ಅನ್ಸುತ್ತೆ. ಸೊ ಮೋಸ್ಟ್ ಪ್ರಾಬೆಬಲಿ ಇಟ್ ವಿಲ್ ರೈನ್ ಟುಡೇ ಅಂತ ಹೇಳ್ತೀವಿ. ನೆಕ್ಸ್ಟ್, ಚಾನ್ಸಸ್ ಆರ್ ಹೈ ದಟ್ ದ ಪ್ರೈಸ್ ಆಫ್ ಗೋಲ್ಡ್ ವಿಲ್ ಗೋ ಅಪ್. ಚಾನ್ಸಸ್ ಅಂತಂದ್ರೆ ಗೋ ಅಪ್ ಅಂತಂದ್ರೆ ಒಂದ್ ಚಾನ್ಸ್ ಇದೆ, ಇವತ್ತಿನಕ್ಕಿಂತ ನಾಳೆ ಗೋಲ್ಡ್ ರೇಟ್ ಜಾಸ್ತಿ ಆಗತ್ತೆ ಅಂತ ಒಂದ್ ಚಾನ್ಸಸ್ ಇದೆ, ಹೌದಾ? ನೆಕ್ಸ್ಟ್, ಐ ಡೌಟ್ ದಟ್ ಹಿ ವಿಲ್ ವಿನ್. ಸೊ ಇಲ್ಲಿ ನಾನು ಮೋಸ್ಟ್ ಪ್ರೊಬೇಬಲಿ, ಚಾನ್ಸಸ್, ಐ ಡೌಟ್ ಅಂತ ಯೂಸ್ ಮಾಡಿದೀನಿ. ಸೊ ಈ ಎಲ್ಲಾ ವರ್ಡ್ಸ್ ಅಲ್ಲಿ in all these words we cannot predict exact result, right? So we cannot predict means we cannot say exact result ide baratte anta helalla, but namge adu ansutte ಏನಂತ, there are 2 chances that he will win or lose, but I doubt that he will win. ಅವ್ನು ವಿನ್ ಆಗ್ಬಹುದು, ಲೂಸ್ ಆಗ್ಬಹುದು, ಹೌದಲ್ವಾ? ಸೊ ಮಳೆ ಬರಬಹುದು, ಬರ್ದೇನೂ ಇರಬಹುದು. ಸೊ ದಟ್ ಮೀನ್ಸ್ ಯು ಆರ್ ಪ್ರೆಡಿಕ್ಟಿಂಗ್ ಹಿಯರ್. ದಟ್ ಪ್ರೆಡಿಕ್ಷನ್ ವಿ ಕಾಲ್ ಇಟ್ ಆಸ್ ಅ ಪ್ರೊಬ್ಯಾಬಿಲಿಟಿ. ಓಕೆ, ನೆಕ್ಸ್ಟ್. So, to understand the probability, we should know some basic terms related to the probability. ಹೌದಾ? ಸೊ ಈ probability ಗೆ ಒಂದು ರಿಲೇಟ್ ಆಗಿ ನಮ್ಗೆ ಕೆಲವೊಂದು ಟರ್ಮ್ಸ್ ಗೊತ್ತಾಗ್ಬೇಕು. ಏನಂತ? ಸೊ ಆಲ್ರೆಡಿ we have learned this in the previous year. Okay, just we will recall that terms. ಏನಂತ ಗೊತ್ತಿರ್ಬೇಕು ನಮ್ಗೆ. ಸೊ ಇಫ್ ವಿ ಸೇ ದ ಪ್ರೊಬ್ಯಾಬಿಲಿಟಿ ಅಂತಂದಾಗ ನಾವೇನಂತ ಯೂಸ್ ಮಾಡ್ತೀವಿ? ಫಸ್ಟ್ ಟರ್ಮ್ ಬರುತ್ತೆ ನಮ್ಗೆ ಎಕ್ಸ್ಪೆರಿಮೆಂಟ್. ಓಕೆ, ಎಕ್ಸ್ಪೆರಿಮೆಂಟ್. ಸೊ ಸಮ್ ಟರ್ಮ್ಸ್ ರಿಲೇಟೆಡ್ ಟು ಪ್ರೊಬ್ಯಾಬಿಲಿಟಿ. ಓಕೆ, ಟರ್ಮ್ಸ್ ರಿಲೇಟೆಡ್ ಟು probability. Okay, next. So experiment means what? ಸೊ ನೀವು ಕೂಡ ನಿಮ್ಮ ಸ್ಕೂಲಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರಾ. ಇಫ್ ಯು ಹ್ಯಾವ್ ಕೆಮಿಸ್ಟ್ರಿ ಲ್ಯಾಬ್ ಆರ್ ಇಫ್ ಯು ಹ್ಯಾವ್ ಅನದರ್ ಲ್ಯಾಬ್, ದೆನ್ ದೇರ್ ಯು ಆರ್ ಡೂಯಿಂಗ್ ಸಮ್ ಎಕ್ಸ್ಪೆರಿಮೆಂಟ್ಸ್ ಆರ್ ಯು ಹ್ಯಾವ್ ಹರ್ಡ್ ಅಬೌಟ್ ಸಮ್ ಎಕ್ಸ್ಪೆರಿಮೆಂಟ್. ನಿಮ್ಗೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಗೊತ್ತಿರತ್ತೆ, ಈ ಸೈಂಟಿಸ್ಟ್ ಈ ತರ ಮಾಡಿದ್ದಾರೆ. ಸೊ ಇನ್ ಕೆಮಿಸ್ಟ್ರಿ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಸೋ ಮೆನಿ ಎಕ್ಸ್ಪೆರಿಮೆಂಟ್ಸ್. ಇನ್ ಫಿಸಿಕ್ಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಸಮ್ ಎಕ್ಸ್ಪೆರಿಮೆಂಟ್ಸ್. ಸೊ ಕೆಮಿಸ್ಟ್ರಿಯಲ್ಲಿ ನೋಡಿದ್ರೆ ಅಲ್ಲಿ ನಮ್ಗೆ ರಿಯಾಕ್ಷನ್ ಸಿಗತ್ತೆ, ಹೌದಲ್ವಾ? ಸೊ ಅಲ್ಲಿ ಫಸ್ಟ್ ಆ ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋವಾಗ ಏನ್ ಮಾಡ್ತಾರೆ? ಸೊ ಅವ್ರು ಏನ್ ಮಾಡ್ತಾರೆ? ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ತಾರೆ. ಸೊ ಎಲ್ಲಾ ಒಂದು ವಸ್ತುಗಳನ್ನ ಅಥವಾ ಬೇರೆ ಬೇರೆ ಸೊಲ್ಯೂಷನ್ಸ್ ಅನ್ನ ಮಿಕ್ಸ್ ಮಾಡ್ತಾರೆ. ಬಟ್ ಅವ್ರಿಗೇನು ನೆಕ್ಸ್ಟ್ ಏನ್ ರಿಸಲ್ಟ್ ಬರತ್ತೆ ಅದು ಗೊತ್ತಿರಲ್ಲ, ಹೌದಲ್ವಾ? ಏನ್ ಬರತ್ತೆ ಅಂತ ಗೊತ್ತಿಲ್ಲ. ಒಂದ್ ಸೊಲ್ಯೂಷನ್ ಮತ್ತೆ ಮತ್ತೊಂದ್ ಸೊಲ್ಯೂಷನ್ ಅನ್ನ ಮಿಕ್ಸ್ ಮಾಡ್ತೀನಿ, ಬಟ್ ಆಫ್ಟರ್ ಮಿಕ್ಸಿಂಗ್ ದ ಸೊಲ್ಯೂಷನ್ ವಾಟ್ ಹಿ ವಿಲ್ ಗೆಟ್ ಅವರು ಗೊತ್ತಿರಲ್ಲ ಅದು, ಹೌದಾ? ಸೊ ಹಿ ಕೆನ್ ನಾಟ್ ಪ್ರೆಡಿಕ್ಟ್, ಹಿ ಡೋಂಟ್ ನೋ ದ ರಿಸಲ್ಟ್, ವಾಟ್ ವಿಲ್ ಹ್ಯಾಪನ್. ಓಕೆ, ದಾಟ್ ವಿ ಕಾಲ್ ಇಟ್ ಆಸ್ ಅ ಎಕ್ಸ್ಪೆರಿಮೆಂಟ್. ನೀವು ಒಂದೇನೋ ಮಾಡ್ತಾ ಇರ್ತೀರಾ. ಓಕೆ, ಸೊ ಒಂದು ವಸ್ತುವಿನ ಜೊತೆಗೆ ಇನ್ನೊಂದು ವಸ್ತುವನ್ನ ಸೇರಿಸ್ತೀರಾ. ಈಗ ಒಂದು ಬಣ್ಣ ಇದೆ, ಮತ್ತೊಂದು ಬಣ್ಣ ಇದೆ. ಸೊ ಒಂದು ಬಣ್ಣ ಮತ್ತು ಮತ್ತೊಂದು ಬಣ್ಣವನ್ನ ಕೂಡಿಸಿದಾಗ ಬೇರೆ ಒಂದು ಬಣ್ಣ ಫಾರ್ಮ್ ಆಗತ್ತೆ. ಅಲ್ಲಿ ಏನ್ ಬರುತ್ತೆ ನಿಮಗೆ ಗೊತ್ತಿಲ್ಲ, ಬಟ್ ಯು ಆರ್ ಡೂಯಿಂಗ್ ಒನ್ ಎಕ್ಸ್ಪೆರಿಮೆಂಟ್ ದಟ್, ಬಟ್ ಯು ಡೋಂಟ್ ನೋ ದ ಎಕ್ಸಾಕ್ಟ್ ರಿಸಲ್ಟ್ ವಾಟ್ ವಿಲ್ ಕಮ್, ಹೌದಾ? ವಾಟ್ ವಿಲ್ ಕಮ್ ಆಫ್ಟರ್ ದ ಎಕ್ಸ್ಪೆರಿಮೆಂಟ್, ಯು ಡೋಂಟ್ ನೋ ದ ರಿಸಲ್ಟ್, ದಾಟ್ ವಿ ಕಾಲ್ ಇಟ್ ಆಸ್ ಅ ಎಕ್ಸ್ಪೆರಿಮೆಂಟ್. ಅಲ್ಲಿ ನಾವು ಕೇವಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ, ಬಟ್ ನಮ್ಗೆ ರಿಸಲ್ಟ್ ಗೊತ್ತಿಲ್ಲ. ಅನದರ್ ಟರ್ಮ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಇನ್ ದ ಪ್ರೊಬ್ಯಾಬಿಲಿಟಿ, ದಟ್ ಈಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಓಕೆ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. Random experiment. Then what do you mean by random experiment? Yes, so random experiment anta innondu term baratte. Random experiment means what? See, in case of random experiment, you are doing one experiment. You don't know, you know the result. You don't know the result, that means it is a experiment. But you know the result. But exact agi ide baratte anta namaga gottilla. See, for example, if you take one coin, if you toss the coin, ಆಮೇಲೆ ನಿಮ್ಗೆ ಏನ್ ರಿಸಲ್ಟ್ ಬರುತ್ತೆ? ಒನ್ ರಿಸಲ್ಟ್
getting the head, another result is getting the tail. ಎರಡೇ ರಿಸಲ್ಟ್ ಅಲ್ವಾ ಅಲ್ಲಿ ಬರೋದು. ಓಕೆ, ಸೊ ಇಫ್ ಯು ಆರ್ ಟಾಸಿಂಗ್ ಒನ್ ಕಾಯಿನ್, ದೇರ್ ಯು ವಿಲ್ ಗೆಟ್ ಒನ್ ಹೆಡ್ ಆರ್ ಟೇಲ್. ಇದೇನಿದು, ನಮ್ಗೆ ರಿಸಲ್ಟ್ ಗೊತ್ತಿದೆ, ನಮ್ಗೆ ಇದೇ ಬರುತ್ತೆ ಅಂತ. ಬಟ್ ನಮ್ಗೇನು ಎಷ್ಟು ರಿಸಲ್ಟ್ ಬರುತ್ತೆ ಅಂತ ಗೊತ್ತಿದೆ. ಐದರ್ ಹೆಡ್ ಬರುತ್ತೆ ಅಥವಾ ಟೇಲ್ ಬರುತ್ತೆ, ಎರಡ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತು. ಬಟ್ ಆ ಟಾಸ್ ಮಾಡಿದಾಗ ಆ ಕಾಯಿನ್ ಬೀಳತ್ತೆಲ್ಲ, ಆವಾಗ ನಿಮ್ಗೆ ಹೆಡ್ ಬರುತ್ತಾ ಅಥವಾ ಟೇಲ್ ಬರುತ್ತಾ, ದಾಟ್ ಯು ಕ್ಯಾನ್ ನಾಟ್ ಸೇ ಎಕ್ಸಾಕ್ಟ್ಲಿ. ಓಕೆ, ಸೊ ಅದು ಹೆಡ್ ಬರುತ್ತಾ ಅಥವಾ ಟೇಲ್ ಬರುತ್ತಾ ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ ಸಾಧ್ಯ ಇದೆನಾ? ಇಲ್ಲ, ಅದನ್ನ ನಾವು ಟೇಲ್ ಬಿದ್ದ ಮೇಲೆನೆ ನೋಡ್ತೀವಿ, ಅಥವಾ ಅದು ಹೆಡ್ ಇದೆನಾ ಟೇಲ್ ಇದೆನಾ ಅಂತ ಟಾಸ್ ಮಾಡಿದ ಮೇಲೆನೆ ಗೊತ್ತಾಗತ್ತೆ. ದಾಟ್ ಮೀನ್ಸ್ here in random experiment we know the result, but we can means ಎಷ್ಟು ರಿಸಲ್ಟ್ ಬರುತ್ತೆ, ಔಟ್ಕಮ್ಸ್ ಎಷ್ಟು ಬರುತ್ತೆ ಗೊತ್ತಿದೆ, ಬಟ್ ನಮ್ಗೆ ಎಕ್ಸಾಕ್ಟ್ ರಿಸಲ್ಟ್ ಇದೇ ಬರುತ್ತೆ ಅಂತ ಗೊತ್ತಿಲ್ಲ. ಓಕೆ, that is random experiment. That means here all outcomes are known, but exact outcome cannot be predicted. All outcomes ನಮಗೆ ಗೊತ್ತಿದೆ, we know all the outcomes, but we can't predict the exact result. That is random experiment. Okay, next another term is that is event. This is also very important. Event. Event ಅಂತಂದ್ರೆ ಏನು? Okay, so event ಅಂತಂದಾಗ, see if you are tossing 2 coins. See if you are tossing 2 coins, what you will get? You will get the result as, ನಿಮ್ಗೆ 2 ಕಾಯಿನ್ಸ್ ಅನ್ನ ನೀವು ಟಾಸ್ ಮಾಡ್ತಾ ಇದ್ದೀರಾ. ಸಿ ಇಮ್ಯಾಜಿನ್, ನೀವು ಈ ಕಡೆ ಒಂದು ಕಾಯಿನ್ ಅನ್ನ ಹಿಡ್ಕೊಂಡಿದ್ದೀರಾ. ಯು ಆರ್ ಟಾಸಿಂಗ್ 2 ಕಾಯಿನ್ಸ್ ಅಟ್ ಎ ಟೈಮ್. ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ಏನೇನ್ ಸಿಗತ್ತೆ ನಿಮ್ಗೆ? ಐದರ್ ಹೆಡ್ ಸಿಗತ್ತೆ, ಒಂದು ಕಾಯಿನ್ ಇಂದ ಹೆಡ್ ಬರುತ್ತೆ, ಮತ್ತೊಂದು ಕಾಯಿನ್ ಇಂದ ಹೆಡ್ ಬರುತ್ತೆ. ದಟ್ ಮೀನ್ಸ್ ಹೆಡ್ ಯು ವಿಲ್ ಗೆಟ್. ನೆಕ್ಸ್ಟ್ ರಿಸಲ್ಟ್ ಹೀಗೂ ಬರ್ಬೋದು, ಏನಂತ? ಟೇಲ್ ಬರ್ಬಹುದಲ್ವಾ, ಎರಡು ಕಾಯಿನ್ ಅಲ್ಲಿ ಟೇಲೇ ಬರ್ಬಹುದು. ನೆಕ್ಸ್ಟ್ ರಿಸಲ್ಟ್ ಏನ್ ಬರುತ್ತೆ? ಒನ್ ಕಾಯಿನ್ ಯು ವಿಲ್ ಗೆಟ್ ಹೆಡ್, ಅನದರ್ ಕಾಯಿನ್ ಯು ವಿಲ್ ಗೆಟ್ ಟೇಲ್. ಎಸ್ ಆರ್ ನೋ? ನೆಕ್ಸ್ಟ್ ಅಂದ್ರೆ ಇನ್ನೊಂದು ರಿಸಲ್ಟ್. ಸೊ ನೆಕ್ಸ್ಟ್ ರಿಸಲ್ಟ್ ಈಸ್ ಟೇಲ್ ಹೆಡ್. ಇದನ್ನ ಬಿಟ್ಟು ಮತ್ತೆ ಏನಾದ್ರೂ ನಿಮಗೆ ಸಿಗಕ್ಕೆ ಚಾನ್ಸ್ ಇದೆನಾ? ಸಿ ಕರೆಕ್ಟ್ ಆಗಿ ನೋಡ್ರಿ, ಇದನ್ನ ಬಿಟ್ಟು ಮತ್ತೆ ಏನಾದ್ರೂ ಸಿಗಕ್ ಚಾನ್ಸಸ್ ಇದೆನಾ? ಸೊ ಹೆಡ್ ಟೇಲ್ ಹೆಡ್ ಟೇಲ್ ಹೆಡ್. ಸೊ ದೀಸ್ 4 are the outcomes we are getting by tossing 2 coins. Okay, next, so ಇದನ್ನ ನಾವೇನಂತ ಹೇಳ್ತೀವಿ? Event. What outcomes we will get after the random experiment, that outcomes we call it as a event. Events may be all outcomes ಆಗಿರಬಹುದು ಅಥವಾ one outcome ಆಗಿರಬಹುದು. ಹೌದಾ? Event means what? It is the collection of outcomes or a single outcome. Collection of outcomes ಅಂತಂದ್ರೆ ಏನು? See, this is a head tail head tail head. This is the collection of outcome. ಒನ್ ಔಟ್ಕಮ್ ಹೆಡ್ ಬರ್ಬೋದು, ಮತ್ತೊಂದು ಟೇಲ್ ಬರ್ಬಹುದು, ಹೆಡ್ ಟೇಲ್ ಬರ್ಬಹುದು, ಟೇಲ್ ಹೆಡ್ ಬರ್ಬೋದು. ದಟ್ ಮೀನ್ಸ್ ದಿಸ್ ಇಸ್ ಅ ಕಲೆಕ್ಷನ್ ಆಫ್ ಔಟ್ಕಮ್ಸ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಈವೆಂಟ್ ಓನ್ಲಿ. ಆರ್ ಯು ಕ್ಯಾನ್ ಸೇ ದೇರ್ ಮೀನ್ಸ್, ನಾನೇನಾದ್ರೂ ನಿಮ್ಗೆ ಹೌ ಮೆನಿ ಸಿಚುವೇಶನ್ಸ್ ಯು ವಿಲ್ ಗೆಟ್ 2 heads ನಮ್ಗೆ ಎಲ್ಲಿ ಸಿಕ್ಕಿದೆ? ದಟ್ ಈಸ್ ಇನ್ ಓನ್ಲಿ ಒನ್ ಸಿಚುವೇಶನ್ ವಿ ಆರ್ ಗೆಟಿಂಗ್ 2 heads. ದಟ್ ಈಸ್ ಇದು ಒಂದೇ ಒಂದು ಸಿಚುವೇಶನ್ ಅಲ್ಲಿ ನಮ್ಗೆ 2 heads ಸಿಕ್ಕಿದೆ. ಹೌದಾ? ದಟ್ ಮೀನ್ಸ್ E1 ಐ ವಿಲ್ ಕಾಲ್. ಅದನ್ನ ನಾನು ಏನಂತ ಹೇಳ್ತೀನಿ? E1 ಅಂತ ಕರಿತೀನಿ. ಸೊ E1 ಅಂತಂದ್ರೆ ಚಾನ್ಸಸ್ ಆಫ್ ಗೆಟಿಂಗ್ 2 heads. ದಟ್ ಈಸ್ ಒನ್ ಸಿಚುವೇಶನ್. E2 ಅಂತ ಹೇಳ್ತೀನಿ, ಚಾನ್ಸಸ್ ಆಫ್ ಗೆಟಿಂಗ್ 2 tails. ದಟ್ ಈಸ್ ಇನ್ ಒನ್ ಸಿಚುವೇಶನ್ ವಿ ಆರ್ ಗೆಟಿಂಗ್ 2 tails. ಓಕೆ, ನೆಕ್ಸ್ಟ್ ಚಾನ್ಸಸ್ ಆಫ್ ಗೆಟಿಂಗ್ one head and one tail. That means 2 situations we are getting 1 head and 1 tail. Okay, so this is also called as event. ಇದನ್ನು ನಾವು event ಅಂತ ಹೇಳ್ತೀವಿ, ಇದನ್ನು event ಅಂತ ಹೇಳ್ತೀವಿ. or in other words, outcome collection ಗೆ ನಾವು ಇನ್ನೊಂದು ಹೇಳ್ತೀವಿ, ಏನಂತ? sample space ಅಂತ ಹೇಳ್ತೀವಿ. So this is the collection of outcomes. So this is also called as sample space. ನಮ್ಗೆ actually ಇದಿಲ್ಲ, sample space. So remember, sample space.
So whatever the outcomes you will get after the random experiment, that we call it as a sample space or event. General agi event anta kariತೀವಿ. So next, number of outcomes, favorable outcomes. So ಇನ್ನೊಂದು ಟರ್ಮ್ ಬರುತ್ತೆ ನಮಗೆ, total number of outcomes, favorable outcomes ಅಂತ ಬರುತ್ತೆ. Total number of outcomes and next one is favorable outcomes. Favorable outcomes. So what do you mean by total number of outcomes and what do you mean by favorable outcome? See, again we will consider that example only. See, if you are tossing two coins, whatever you will get, that means head head, tail tail, head tail, tail head anta nimge result sigatte. So how many outcomes you will get? That is 4 outcomes we will get. Okay, so namge eshtiದೆ, 4 outcomes are there. This is called as total number of outcomes. ಇದನ್ನ ಏನಂತ ಹೇಳ್ತೀವಿ ನಾವು? Total number of outcomes. Okay, outcomes. Then what do you mean by favorable outcomes? So ಇದು ನಮ್ಗೆ ವರ್ಡ್ ಬರುತ್ತೆ, favorable outcomes. Favorable outcomes ಅಂತಂದ್ರೆ ಏನು? See, if I ask, so how many probability of getting 2 heads, probability of getting 2 heads ಅಂತ ಕೇಳಿದ್ರೆ ನಿಮ್ಗೆ ಏನ್ ನೋಡ್ತೀರಾ? In only one situation we are getting 2 heads. Probability of getting 2 tails ಅಂತಂದ್ರೆ ಇಲ್ಲಿ ಒಂದೇ ಇದೆ, 2 tails, ಎರಡು ಸಿಚುವೇಶನ್ ಅಲ್ಲಿ tail ಬರ್ಬೇಕು. So that means in one situation only we are getting 2 tails. That means probability of getting 2 heads ಅಂತ ನಾವೇನಾದ್ರೂ ಹೇಳಿದ್ರೆ, ಅಂದ್ರೆ ಅಷ್ಟು ಔಟ್ಕಮ್ಸ್ ಅಲ್ಲಿ ಕೇವಲ ಒಂದನ್ನ ಸ್ಪೆಸಿಫಿಕ್ ಆಗಿ ನಾವು ಫೈಂಡ್ ಔಟ್ ಮಾಡೋದಾದ್ರೆ, that we will call it as favorable outcome. ಹೌದಲ್ವಾ? Probability of 2 head ಅಂತ ಹೇಳಿದ್ರೆ ಏನಂತಾರೆ ಇದಕ್ಕೆ? In one situation only we are getting 2 heads. That is, this is favorable outcome. ಏನಂತ ಹೇಳ್ತೀವಿ ಇದಕ್ಕೆ? Favorable outcomes. Favorable outcome. So remember, total number of outcomes can be denoted by the letter N of S. So ನಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ N of S. S is a sample space. Okay. Next, favorable outcomes can be denoted by N of E. ಇಲ್ಲಿ N of E ಅಂತನಾದ್ರೂ ತಗೋಬಹುದು, P of E ಅಂತನಾದ್ರೂ ತಗೋಬಹುದು. P means probability of event. This is probability, means N means total number of sample space. S means sample space. Okay. So ಇದನ್ನ ನೆನ್ಪಿಟ್ಕೊಡು. N of S means total number of outcomes. N of E or P of E ಅಂತಾನು ಕರಿಬಹುದು. That is favorable outcomes. Then, if we want to know the definition of probability, what do you mean by probability? Probability is the branch of mathematics that calculates, estimates or stimulates the likelihood of a given event. So ಒಂದು event ಇದೆ, ಅದರ likelihood ಅಂತಂದ್ರೆ ಏನು? So chances of ಇದು ಮೇ ಬಿ, ಮೇ ನಾಟ್ ಬಿ, ಆಗಬಹುದು ಆಗದೇನೂ ಇರಬಹುದು ಅನ್ನುವಂತ ಚಾನ್ಸಸ್ ಇರತ್ತೆ ಅಲ್ಲ, ಅದನ್ನ ಲೈಕ್ಲಿಹುಡ್ ಅಂತ ಅಂತಾರೆ ಆಫ್ ಎ ಗಿವನ್ ಇವೆಂಟ್. Okay, so it is the branch of the mathematics that calculates, estimates or stimulates the likelihood of a given event is called probability. Okay, the some common terms related to probability, that is experiment, already I have told you. It is a situation involving chances or probability that leads to result is called outcomes. Outcome means what? The possible result of a random experiment. So ನಾನು ಇದನ್ನ ಹೇಳಿದ್ದೀನಿ ನಿಮ್ಗೆ, ಹೌದಾ? ಸೊ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು ಅಂತ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು. ಓಕೆ, ನೆಕ್ಸ್ಟ್ ಈಕ್ವಲಿ ಲೈಕ್ಲಿ ಔಟ್ಕಮ್. ಸೊ ಇದು ನಿಮ್ಗೆ ಆಕ್ಚುಲಿ ಇಲ್ಲ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಐ ಹ್ಯಾವ್ ಆಡೆಡ್ ಆಲ್ ಔಟ್ಕಮ್ಸ್ ವಿತ್ ಈಕ್ವಲ್ ಪ್ರೊಬ್ಯಾಬಿಲಿಟಿ. ಓಕೆ, ಸೊ ಹೆಡ್ ಅಂತ ನೋಡಿದ್ವಿ ಅಲ್ಲ. ಓಕೆ, so next this is very very important. Okay, so based on this formula only we are going to calculate all the problems in your exercise. Yes, the experimental or empirical probability P of E. So P of E means empirical probability P of E of an event E is P of E, probability of event E
is P of E is equal to n number of trials in which event happened divided by total number of trials. Okay. So number of trials in which event happened. So ನಮಗೆ empirical probability ಅಂದಾಗ ನಾವು ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. Number of trials in which event happened divided by total number of trials. ಎಷ್ಟು ಟ್ರಯಲ್ಸ್ ಇದೆ ಅಂತ ನೋಡ್ತೀವಿ. Or in theoretical, the theoretical probability of an event E written as P of E, okay, is defined as P of E is equal to, so this is ನಮಗೆ ಈ ಫಾರ್ಮುಲಾ, we use this formula, number of outcomes favorable to E divided by number of all possible outcomes of the experiment. Yes. So number of outcomes favorable to E, that means this is number of favorable outcomes. So simple agi namge ನೆನಪಿಟ್ಕೋಬೇಕು ಅಂದ್ರೆ number of favorable outcomes. So P of E ಅನ್ನ ನಾವು ಹೀಗೂ ಡಿಫೈನ್ ಮಾಡಬಹುದು. P of E is equal to number of favorable outcomes divided by total number of outcomes. Okay, simple agi ಹೇಳೋದಾದ್ರೆ total number of outcomes. Okay, this is the formula to find out the P of E, probability of E. That means the theoretical probability of an event E can be written as P of E is defined as number of favorable outcomes divided by total number of outcomes. So this is the formula. Okay, so shall we start? Shall we solve some examples? So complete the following statements. Complete the following statements. Probability of an event E plus probability of the event not E. So here, see my dear students, probability of event E anna ನಾವು 1 ಅಂತ represent ಮಾಡ್ತೀವಿ. Probability of event not E ಅಂತಂದ್ರೆ ಅಲ್ಲಿ probability ಇಲ್ಲ ಅಂತ ಹೇಳಿದ್ರೆ not E. not E ಅಂತಂದ್ರೆ ಅದನ್ನ ನಾವು 0 ಅಂತ ಡಿಫೈನ್ ಮಾಡ್ತೀವಿ. So 1 plus 0 is 1. So this is 1. Okay. The probability of an event that cannot happen. So cannot happen antandaga, that is 0. If the probability of an event that cannot happen is 0, such an event is called impossible probability. Impossible probability. See for example, if you have one bucket, one bucket ಇದೆ, ಆ bucket ಅಲ್ಲಿ you have 4 balls. So 4 balls ಅಲ್ಲಿ ನಿಮಗೆ 2 balls red balls ಇದೆ and another 2 balls are of blue colors. Okay, so ನಾನು ಏನ್ ಹೇಳ್ತೀನಿ, ಒಂದು bucket ಇದೆ, in that bucket you have 2 red balls and 2 blue balls. But if I ask the probability of getting green ball, probability of getting green ball ಅಂತ ನಾನು ಏನಾದ್ರೂ ನಿಮಗೆ ಕೇಳಿದ್ರೆ ನೀವೇನ್ ಹೇಳ್ತೀರಾ, ಮಿಸ್ ಅದರಲ್ಲಿ ಗ್ರೀನ್ ಬಾಲ್ ಇಲ್ಲೇ ಇಲ್ಲ, ಸೊ ಹೇಗೆ ಸಿಗತ್ತೆ? That means the probability of an event cannot happen. ಅಲ್ಲಿ ಆಗೋದಿಲ್ಲ ಅಲ್ವಾ? ಸೊ cannot happen. ಗ್ರೀನ್ ಬಾಲ್ ಇಲ್ಲ, ಹೌದಲ್ವಾ? ಸೊ ರೆಡ್ ಬಾಲ್ ಕೇಳಿದ್ರೆ ಹೇಳ್ತೀರಾ, ಬ್ಲೂ ಬಾಲ್ ಕೇಳಿದ್ರೆ ಹೇಳ್ತೀರಾ, ಬಟ್ ಗ್ರೀನ್ ಬಾಲ್ ಇಲ್ಲ. Therefore we can say that the probability of an event that cannot happen, okay, is called is 0. That cannot happen means it is 0, and such an event is called impossible probability. Next, the probability of an event that is certain to happen. Okay, certain to happen, one event ಆಗ್ತಾ ಇದೆ, certain to happen is called, certain to happen ಇದ್ರೆ 1, ಅದನ್ನ 1 ಅಂತ ಹೇಳ್ತೀವಿ. The probability of an event that is certain to happen is 1. Such an event is called sure event. ಏನಂತ ಹೇಳ್ತೀವಿ? Sure event or sure probability. Okay, sure probability. The sum of the probabilities of all the elementary events of an experiment is, okay, the sum of probabilities of all the elementary event of an experiment is 1. Okay, so remember 1. The probability of an event is greater than or equal to
See, this is very important. The probability of an event is greater than or equal to 0 and is less than or equal to 1. Okay. So, 0 ಕಿಂತ ಜಾಸ್ತಿ ಇರತ್ತೆ, 1 ಕಿಂತ ಕಡಿಮೆ ಇರತ್ತೆ. Okay. So, 1 minute. The probability of an event is greater than or equal to 0. Okay, so this is 0 and less than or equal to 1. That means, ಇದನ್ನ ಹೇಗೆ ಬರೀತೀವಿ ಅಂತ ಅಂದ್ರೆ, probability of an event P of E is greater than or equal to 0 and it is less than or equal to 1. ಹೌದಾ? 1 ಅಂತಂದ್ರೆ ಕಂಪ್ಲೀಟ್ ಇವೆಂಟ್ ಆಗಿದೆ. ಹೌದಾ? ಅವಾಗ 1 ಅಂತ ಹೇಳ್ತೀವಿ. ಸೊ ಪ್ರೊಬ್ಯಾಬಿಲಿಟಿ ಅಂತಂದಾಗ ಅದು 0 ಕಿಂತ ಗ್ರೇಟರ್ ಆಗಿದೆ. 0 ಅಂತಂದ್ರೆ ಕೆನ್ ನಾಟ್ ಹ್ಯಾಪನ್. ಸೊ ಪ್ರೊಬ್ಯಾಬಿಲಿಟಿ ಅಂದ್ರೆ ಅಲ್ಲಿ ಹ್ಯಾಪನ್ ಆಗತ್ತೆ, ಇರುತ್ತೆ. ಸೊ ಅಲ್ಲಿ P of E is greater than 0 and is less than 1. This is important, remember. Next, find the shall we solve some examples related to the probability. Okay, find the probability of getting a head when a coin is tossed once. Also find the probability of getting a tail. Yes, so here we are tossing one coin. That means find the probability of getting a head. So ನಮ್ಗೆ ಏನ್ ಬೇಕು ಇವಾಗ? Probability of getting head. ಎಷ್ಟು ಸರ್ತಿ ಹೆಡ್ ಬರುತ್ತೆ ನೋಡೋಣ. When a coin is tossed once. ಒಂದೇ ಸರ್ತಿ ಕಾಯಿನ್ ಅನ್ನ ಟಾಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಒಂದೇ ಸರ್ತಿ ನೀವು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಹೆಡ್ ಎಷ್ಟು ಸಲ ಬರುತ್ತೆ? ಎಸ್, ಹೆಡ್ ಎಷ್ಟು ಸಲ ಬರುತ್ತೆ? See, random experiment is tossing a coin once. This is a random experiment. We know the result, but we cannot predict exactly this result will happen. Okay. So random experiment is tossing a coin once. Next. So S is a sample space. That means it is the collection of all outcomes. Which outcomes you will get? That is head adru sigbodu, either head or tail. Okay. So head and tail, these two results you will get. H means head, T means tail here. That means, so number of sample spaces ಎಷ್ಟಿದೆ ಇಲ್ಲಿ? Number of sample spaces. That means total number of events ಎಷ್ಟಿದೆ? 2 ಇದೆ ಅಲ್ವಾ? Yes, so observe here. 2, total number of outcomes is 2. That is head and tail. Therefore, N of S is 2. N of S is 2. Okay, next. So what they have asked in the question? Getting a head. Getting a head means probability of getting a head. Head ಎಷ್ಟು ಸರ್ತಿ ಇದೆ? ಕೇವಲ ಒಂದೇ ಸರ್ತಿ ಇದೆ ಅಲ್ವಾ? So getting a head means, so ಅದನ್ನ ನಾವು we call this as N of A. How many times you will get head? Only one time. That means it is N of A is 1. N of A ಅಂತಂದ್ರೆ ನಾವು ಅದನ್ನ ಹಾಗೆ ಹೇಳ್ತೀವಿ. ಹೌದಾ? N of A. Call this as N of A. You can call with any other name. Okay. N of A is equal to 1. Next. N of A is equal to 1 ಆದ್ರೆ A ಅಂತಂದ್ರೆ ಏನು? ಈವೆಂಟ್ N of E ಅಂತ ಹೇಳ್ತೀವಲ್ಲ, ಅದನ್ನ ನಾವೇನ್ ಮಾಡಿದೀವಿ? A ಅಂತ ತಗೊಂಡಿದೀವಿ. ಸೊ N of A, probability of getting head ಅಂತಂದ್ರೆ P of A is equal to N of A divided by N of S. Yes, why I have taken this? Because this is the number of favorable outcomes divided by total number of outcomes. ಹೌದಾ? Total number of outcomes. Okay, so number of favorable outcomes divided by total number of outcomes. Number of favorable outcomes means what? Here we are finding the number of head. How many
in how many situations you will get head. So ಎಷ್ಟು ನಮ್ಗೆ head ಸಿಗತ್ತೆ? Only one time. That is n of A is 1 and total number of outcomes is 2. Therefore, probability of getting head is 1 divided by 2. This is the answer. Okay. Next, find the probability of getting tail. ಇನ್ನೊಂದಿದೆ ಗೆಟಿಂಗ್ ಟೇಲ್. ಸೊ ನಿಮ್ಗೆ ಟೇಲ್ ಎಷ್ಟು ಸಲ ಸಿಗತ್ತೆ? ಹೌ ಮೆನಿ ಟೈಮ್ಸ್ ಯು ವಿಲ್ ಗೆಟ್ ಟೇಲ್? ಯು ವಿಲ್ ಗೆಟ್ ಟೇಲ್ ಓನ್ಲಿ ಒನ್ ಟೈಮ್. ದಟ್ ಈಸ್ ಎನ್ ಆಫ್ ಬಿ. ಐ ವಿಲ್ ಕಾಲ್ ದಿಸ್ ಆಸ್ ಎನ್ ಆಫ್ ಬಿ. ಓಕೆ, ನಾನು ಎನ್ ಆಫ್ ಬಿ ಅಂತ ತಗೊಂಡ್ರೆ ದಟ್ ಈಸ್ ಹೆಡ್ ಆಗತ್ತೆ. ಸೊ ದಿಸ್ ಟೈಮ್ ಐ ವಿಲ್ ಕಾಲ್ ದಿಸ್ ಆಸ್ ಎನ್ ಆಫ್ ಬಿ ಅಂತ ತಗೋತೀನಿ ಅದನ್ನ. ಓಕೆ, ಸೊ ಎನ್ ಆಫ್ ಬಿ ಮೀನ್ಸ್ ಇಟ್ ಈಸ್ ದ ನಂಬರ್ ಆಫ್ tails. Okay, that is number of tail is one time we will get tail. N of B is 1. Total number of outcomes is N of S is 2. Total number of outcomes ಎಷ್ಟಿದೆ? 2 ಇದೆ ಅಲ್ವಾ? So probability of B is equal to number of favorable outcome, that is N of B, divided by total number of outcomes, that is N of S. Okay, total number of outcomes, that is N of S. So favorable outcome is number of tail, that is 1 divided by 2 you will get. This is the probability of getting tail. Okay, so understood? Any doubt is there? If you have any doubt, then you can comment me in the comment box. Okay, ಇದನ್ನ next problems ಮತ್ತೆ ನಾವು solve ಮಾಡಿದಾಗ ಇನ್ನೂ perfect ಆಗತ್ತೆ. Next, a box contains 3 blue, 2 white and 4 red marbles. If a marble is drawn at a random from the box, what is the probability that it will be white, blue, red? Okay. So ನಮಗೆ ಒಂದು box ಇದೆ. A box contains 3 blue. Okay. See, one box is there. ಒಂದು box ಇದೆ ಅಲ್ವಾ? ಆ box ಹೇಗಿದೆ? See, this is a box. In that box, 3 blue color marbles are there. 3 blue color marbles are there. 1, 2, 3 blue color marbles are there and 2 white color. So white color na hege torsodu? This is white only. So white color na nanu ಏನು ಮಾಡ್ತೀನಿ? ಈ ಕಲರ್ ಅಂತ ತೋರ್ಸಲ್ವಾ? ಸೊ ನೋಡೋಣ ಬರುತ್ತೆ ಇಲ್ಲ ಬರಲ್ಲ. ಸೊ ವೈಟ್ ಕಲರ್ ಅನ್ನ ನಾವು ಬೇರೆ ಕಲರ್ ಇಂದ ತೋರ್ಸೋಣ. ಪರ್ಪಲ್ ಕಲರ್ ಇಂದ ತೋರ್ಸಿರ್ತೀನಿ ನೋಡಿ. ಸೊ ಅಂಡರ್ಸ್ಟೂಡ್, ಪರ್ಪಲ್ ಕಲರ್ ಎಲ್ಲಿದೆ? ದಟ್ ಈಸ್ ವೈಟ್. ಸೊ ನಂಬರ್ ಆಫ್ ವೈಟ್ ಕಲರ್ ಮಾರ್ಬಲ್ಸ್ ಆರ್ 2. ದಿಸ್ ಇಸ್ ವೈಟ್ ಕಲರ್. ಸೊ ನೆಕ್ಸ್ಟ್, ರೆಡ್ ಕಲರ್ marbles are 4 red marbles are there. So 4 red marbles. 1, 2, 3, 4 red marbles are there. Okay, this is blue color, this is red color and this is white color. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, this is white color. Okay, so if I take white color, ಅದಿಲ್ಲಿ ನಿಮ್ಗೆ ಕಾಣಿಸೋದಿಲ್ಲ. Okay, so next, what they have asked, if a marble is drawn at a random from the box, what is the probability that it will be? Okay, so ನಾನೇನ್ ಮಾಡ್ತೀನಿ, ಆ ಬಾಕ್ಸ್ ಅನ್ನ ನೋಡದೆ, without looking into the box, I will take one ball from the box. Okay, randomly. Okay, so ನನ್ಗೆ ಗೊತ್ತಿಲ್ಲ ನಾನು ಯಾವ ತಗೋತೀನಿ ಅಂತ. ಇಂಟೆನ್ಷನಲಿ ನಾನು ಇದನ್ನೇ ತಗೋಬೇಕು ಅಂತಿಲ್ಲ. ಇಂಟೆನ್ಷನಲಿ ಐ ಆಮ್ ನಾಟ್ ಟೇಕಿಂಗ್ ಎನಿ ಬಾಲ್, ಎನಿ ಮಾರ್ಬಲ್. So without looking into the box, I am taking randomly, I am taking one ball. So in that case, what is the probability that it will be white, blue, red? ಏನಾಗುತ್ತೆ ನೋಡೋಣ. So number of marbles in the box. How many marbles are there? So observe carefully. 3 blue marbles plus 2 white marbles plus 4 red marbles. So number of marbles is 2 plus 3 is 5. 5 plus 4 is 9. Therefore, this is a number of marbles. That means it is the total number of outcomes. How the total number of outcomes. Total number of outcomes. This is of outcomes. So call this as N of S. ಇದನ್ನ ಏನಂತ ಹೇಳೋಣ? N of S ಅಂತ ಹೇಳೋಣ. Next, what they have asked, the probability of getting white marble. So probability of getting white marble. How many white marbles are there here?
Only 2 marbles are there. Therefore, I will call that white marble as N of W. Okay, N of W is equal to 2. So P of W, probability of getting white marble, that is P of W. ಏನಾದರೂ ಕೊಡ್ಬೋದು ನೀವು. P of W is equal to N of W divided by N of S. So N of W is 2, N of S is 9. Therefore, the probability of getting white marble is 2 by 9. Okay. Next, probability of getting blue marble it is not white marble, it is blue getting blue marble. Okay, so how many blue marbles are there? 3 blue marbles are there. Therefore, I will call this as N of B. N of B is equal to 3. Okay, N of S is 9. Total number of outcomes is N of S. Number of favorable outcomes is N of B. That means P of B is equal to N of B divided by N of S. N of B is 3 divided by 9. 3 ones are 3 twos are, you will get 1 divided by 2. Or you will keep 3 divided by 9. Ashta ittu nadiyate. Next, the probability of getting white marble. Okay, not white, it is red marble. Okay, so red marble. Red marble eshtiದೆ? 4 red marbles are there. That means I will call this as N of R. So this is B of R. Okay, so N of R. N of R is 4. N of S is 9. This is favorable outcome. This is total number of outcome. Therefore, N of P of R is N of R divided by N of S is equal to number of favorable outcomes is 4 divided by 9. This is the probability of getting red mark. Understood? Okay. Next question is, a bag contains lemon flavored candies only. Okay, one bag ide, a bag alli lemon flavored candies matra ide only. Okay, Malini takes out one candy without looking into the bag. So Malini takes one candy. ಅವಳು ಏನು ಮಾಡ್ತಾ ಇದ್ದಾಳೆ? ಬ್ಯಾಗಿನಿಂದ ಒಂದು ಕ್ಯಾಂಡಿಯನ್ನ ತಗೋತಾ ಇದ್ದಾಳೆ. ಹೇಗೆ? Without looking into the bag. Okay, what is the probability that she takes out an orange flavored candy? A lemon flavored candy. Yes, my dear students, observe carefully. One box, andre one bag alli eshtiದೆ? Lemon flavored candies only. They have mentioned only means it contains only lemon flavored candies. So, if they asked what is the probability of an orange, probability that she takes out an orange flavored candy. So, ಒಂದು bag alli ಓನ್ಲಿ ಲೆಮನ್ ಫ್ಲೇವರ್ಡ್ ಕ್ಯಾಂಡೀಸ್ ಇದ್ದಾಗ ನಮ್ಗೆ ಆರೆಂಜ್ ಫ್ಲೇವರ್ ಕ್ಯಾಂಡಿ ತಗೊಳಕ್ ಹೇಗ್ ಸಾಧ್ಯ ಆಗತ್ತೆ? ದೇರ್ ಇಸ್ ನೋ ಆರೆಂಜ್ ಕ್ಯಾಂಡಿ. ಹೌದಾ? ದೇರ್ ಇಸ್ ನೋ ಆರೆಂಜ್ ಫ್ಲೇವರ್ ಕ್ಯಾಂಡಿ, ಓನ್ಲಿ ಲೆಮನ್ ಫ್ಲೇವರ್ಡ್ ಕ್ಯಾಂಡೀಸ್ ಆರ್ ದೇರ್. ದೇರ್ಫೋರ್ ವಿ ಕ್ಯಾನ್ ಟೇಕ್ ಓನ್ಲಿ ಲೆಮನ್ ಫ್ಲೇವರ್ಡ್ ಕ್ಯಾಂಡೀಸ್. But they have asked in the question that probability of taking orange flavored candy. So for that, since the bag contains only lemon flavor, therefore number of orange flavored candies is 0. That means here event cannot happen. Right? Event cannot happen. Avagenirutte probability is 0. Probability of taking out the orange flavored candy is, see, this is N of ಆರೆಂಜ್ ಅಲ್ಲ, N of O ಅಂತ ಕರೆಯೋಣ. ಸೊ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ? ಇಲ್ಲಿ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಓನ್ಲಿ ಲೆಮನ್ ಫ್ಲೇವರ್ಡ್ ಕ್ಯಾಂಡೀಸ್ ಆರ್ ದೇರ್. ದೇರ್ಫೋರ್ ವಿ ಕ್ಯಾನ್ ಟೇಕ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇಸ್ 1 ಅಂತ ತಗೊಳ್ಳೋಣ. ದೆನ್ ಆರೆಂಜ್ ಫ್ಲೇವರ್ ಕ್ಯಾಂಡಿ 0. ದೇರ್ಫೋರ್ P of O is equal to N of O divided by N of S. So N of O is 0, N of S is 1. Therefore 0 divided by 1 is 0 only. So this is the probability of taking out orange flavored candies. Understood? Next, a bag only have lemon flavored candies. Okay, how many candies are there? That we don't know. Therefore, we will take that the total number of outcomes is 1. The probability of taking out lemon flavored candies is to 1. N of S is 1 and N of lemon flavored L, we call this as L. L is 1. So P of L is equal to N of L divided by N of S. This is favorable outcome. This is total number of outcome. 1 divided by 1 is 1.
Therefore, probability of taking out lemon flavored candy is 1. Okay, understood? Yes. It is given that in a group of 3 students, the probability of 2 students not having the same birthday is 0.992. Okay. What is the probability that the 2 students have the same birthday? Okay, ನಮ್ಗೆ ಏನಿದೆ ಇಲ್ಲಿ 3 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆ 3 ಜನದಲ್ಲಿ ನಮ್ಗೆ ಏನಂತ ಕೇಳಿದ್ದಾರೆ? ಸೊ ನಮ್ಗೆ 3 ಜನ ಇದ್ದಾರೆ ಇವರು, ಹೌದಾ? ಸೊ ಇದು ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ರಿ. ಇವ್ರು 3 ಜನ ಏನಂತ? ಸೊ ಇವರು ನಮ್ಗೆ 3 ಜನ ಫ್ರೆಂಡ್ಸ್ ಅಂತ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಇದರಲ್ಲಿ the probability of 2 students not having same birthday is 0.2. ಇಬ್ಬರು ಸೇಮ್ ಬರ್ತ್ಡೇ ಇರೋದಿಲ್ಲ, ಅಂದ್ರೆ ಇಬ್ಬರ ಬರ್ತ್ಡೇ ಸೇಮ್ ಡೇಟ್ ಅಲ್ಲಿ ಇಲ್ಲ. ಆ ಒಂದು ಪ್ರೊಬಾಬಿಲಿಟಿ ಎಷ್ಟಾಗತ್ತೆ? 0.992 ಆಗತ್ತೆ ಅಂತ ಹೇಳಿದ್ದಾರೆ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ದ 2 ಸ್ಟೂಡೆಂಟ್ಸ್ ಹ್ಯಾವ್ ಸೇಮ್ ಬರ್ತ್ಡೇ? ಒಂದು ವೇಳೆ 2 ಸ್ಟೂಡೆಂಟ್ಸ್ ಸೇಮ್ ಬರ್ತ್ಡೇ ಇದ್ರೆ ವಾಟ್ ಈಸ್ ದ ಪ್ರೊಬಾಬಿಲಿಟಿ that the 2 students have same birthday ಅಂತ ಕೇಳಿದ್ದಾರೆ. For that, let E be the event of having the same birthday. That is 0.992. P of E is equal to P of E plus P of not E. So P of E means what? Having the 2 students, means 2 students having same birthday ಅನ್ನ P of E ಅಂತ ತಗೊಳ್ಳೋಣ. ಆ 3 ಜನರಲ್ಲಿ 2 ಸ್ಟೂಡೆಂಟ್ಸ್ ಬರ್ತ್ಡೇ ಸೇಮ್ ಇಲ್ಲ ಅನ್ನೋದನ್ನ ನಾವೇನ್ ಮಾಡೋಣ? ನಾಟ್ ಹ್ಯಾವಿಂಗ್ ಸೇಮ್ ಬರ್ತ್ಡೇ, ದಟ್ ಈಸ್ P ನಾಟ್ E ಅಂತ ತಗೊಳ್ಳೋಣ. ಓಕೆ, ಸೊ P ನಾಟ್ E ಅಂತ ತಗೊಳ್ಳೋಣ, ಅದನ್ನ P ನಾಟ್ E ಅಂತ ತಗೊಳ್ಳೋಣ. ಓಕೆ, ಸೊ P of E ಅಂತಂದ್ರೆ ಏನು? ಹ್ಯಾವಿಂಗ್ ಸೇಮ್ ಬರ್ತ್ಡೇ. P of not E ಅಂದ್ರೆ ಹ್ಯಾವಿಂಗ್ ನಾಟ್ ಸೇಮ್ ಬರ್ತ್ಡೇ, ಅಂದ್ರೆ ಇಲ್ಲಿ ನಮ್ಗೆ ಇಬ್ಬರ ಬರ್ತ್ಡೇ ಸೇಮ್ ಇಲ್ಲ, ಇಲ್ಲಿ ಸೇಮ್ ಇದೆ ಅಂತ ಅರ್ಥ. ಸೊ P of E ಅಂತಂದ್ರೆ ನಾವ್ ಅದನ್ನ P of E ಅಂತಂದ್ರೆ ಅದನ್ನ 1 ಅಂತ ತಗೊಳ್ಳೋಣ. P of not E means having the same birthday, means 2 students not having same birthday is 0.992. 1 minus 0.992 ಅಂತ ತಗೋತೀರಾ? 0.992. Okay, 1 minus 0.992 means it is 0.008. The probability that the 2 students have same birthday is 0.008. So ನಮ್ಗೆ ಏನ್ ಕೇಳಿದ್ದಾರೆ? 2 ಸ್ಟೂಡೆಂಟ್ಸ್ ಬರ್ತ್ಡೇ ಸೇಮ್ ಡೇಟ್ ಅಲ್ಲಿ ಇಲ್ಲ ಅನ್ನೋದನ್ನ ಅವ್ರು ಕೊಟ್ಟಿದ್ದಾರೆ ಪ್ರೊಬಾಬಿಲಿಟಿ. ಬಟ್ ನಮ್ಗೆ ಏನ್ ಕೇಳಿದ್ದಾರೆ? 2 ಸ್ಟೂಡೆಂಟ್ಸ್ ಹ್ಯಾವ್ ಸೇಮ್ ಬರ್ತ್ಡೇ ಅಂದಾಗ ನಾವು ಸೇಮ್ ಬರ್ತ್ಡೇ ಇರೋದನ್ನ P of E ಅಂತ ತಗೊಳ್ಳೋಣ. ನಾಟ್ E ಅಂತಂದ್ರೆ ಸೇಮ್ ಬರ್ತ್ಡೇ ಇಲ್ಲ. ಸೊ P of E ಸೇಮ್ ಬರ್ತ್ಡೇ ಇರೋದನ್ನ 1 ಅಂತ ತಗೊಂಡ್ರೆ 1 minus 0.992 ಮಾಡಿದ್ರೆ you will get 0.008. So this is the probability that the 2 students have the same birthday. Okay, next, a die is thrown once. So die ಅನ್ನ ನೋಡಿದೀರಾ? ಸೊ ಡೈಸ್ ಅನ್ನ ನೋಡಿದೀರಾ? ಅಲ್ಲಿ ಯಾವ್ದು ಸ್ನೇಕ್ ಅಂಡ್ ಲ್ಯಾಡರ್ ಆಡೋವಾಗ ನೋಡ್ತೀರಾ ಅಲ್ವಾ? ಸೊ ಡಯಸ್ ಅನ್ನ ನಾವೇನ್ ಮಾಡ್ತೀವಿ? ಉರುಳಿಸ್ತೀವಿ. ಸೊ ಹೌ ಮೆನಿ ಫೇಸಸ್ ಇಟ್ ಹ್ಯಾಸ್? ಇಟ್ ಹ್ಯಾಸ್ 6 ಫೇಸಸ್. ಸೊ ಹೌ ಮೆನಿ ನಂಬರ್ಸ್ ಇಟ್ ಹ್ಯಾಸ್? ಸೊ 1 ಫೇಸ್ ಅಲ್ಲಿ 1 ಡಾಟ್ ಇರುತ್ತೆ, 2 ಡಾಟ್ ಇರುತ್ತೆ, 3 ಡಾಟ್ ಇರುತ್ತೆ, 4 ಇರುತ್ತೆ, 5 ಇರುತ್ತೆ, 6 ಇರುತ್ತೆ. ಸೊ 6 ಫೇಸಸ್ ಇಟ್ ಹ್ಯಾಸ್. ಸೊ ದಿಸ್ ಈಸ್ ದ ಡಯಸ್, ಹೌದಾ? ಇದು ನಮ್ಮ ಡಯಸ್, ಹೌದಾ? A dice is thrown once. This is CE. Okay. Once, find the probability of getting a prime number, a number lying between 2 and 6, an odd number. So, ಇದು ನಮ್ಗೆ ಕೇಳಿದ್ದಾರೆ. ಒಂದು ಡಯಸ್ ಇದೆ, ಆ ಡಯಸ್ ಅನ್ನ ನೀವು ಥ್ರೋ ಮಾಡ್ತಾ ಇದ್ದೀರಾ, ಉರುಳಿಸ್ತಾ ಇದ್ದೀರಾ. Then find out the probability of getting prime number. So, for that, the possible number of events on throwing a dice. ಎಷ್ಟು ಔಟ್ಕಮ್ಸ್ ಬರುತ್ತೆ ನಮ್ಗೆ? 6 ಔಟ್ಕಮ್ಸ್ ಬರುತ್ತೆ. 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು. That means it has 6 outcomes, right? So total number of outcomes is 6. That is, this is N of S is 6. Total number of outcomes. Total number of outcomes, N of S is 6. Number of dice is
ಏನೇನ್ ಬರ್ಬೋದು 1 2 3 4 5 and 6 ಅಂತ ಬರ್ಬೋದು. These are the outcomes we are getting after throwing the dice. ಇಷ್ಟು outcomes ನಮ್ಗೆ ಬರ್ಬೋದು. Next, so now probability of getting a prime number. Yes, so in these numbers, which are the prime numbers here? So ಈ ಒಂದು numbers ಅಲ್ಲಿ prime numbers ಅಂತ ಯಾವುದನ್ನ ಹೇಳ್ತೀರಾ? Which numbers you call it as a prime number? See, one is not one is neither prime nor composite, so leave it. ಒಂದನ್ನ ಬಿಟ್ಬಿಟ್ರೆ ಅದು ನೈದರ್ ಕಂಪೋಸಿಟ್, ಪ್ರೈಮು ಅಲ್ಲ ಕಂಪೋಸಿಟ್ ಅಲ್ಲ ಅದು. ಸೊ ಈಗ 2 ಇದೆ. 2 is a prime or composite? 2 is a prime number because 2 can be factorized or it can be divisible by itself or 1. ಹೌದಾ? 2, 3 and 5. 3 numbers are prime numbers here. That is 2, 3 and 5 are the prime numbers. How many favorable outcomes you will get? That is 3. ಹೌದಾ? So number of favorable outcomes is 3. Therefore, I will call it as n of ಏನಂತ ಕರೆಯೋಣ ಇದಕ್ಕೆ? n of a ಅಂತ ಕರೆಯೋಣ. So n of a. Now, probability that it will be a prime number. So prime number ಆಗಿರುವಂತಹ probability ಏನಾಗುತ್ತೆ? That means p of a is equal to n of a divided by n of s. So n of a is the favorable outcomes divided by total number of outcomes. This is the formula to find out the probability. So n of a means what? How many favorable outcomes you will get? That is 3. How many total outcomes are there? 6. Okay. 3 ones are 3 twos are 1 divided by sorry 2 you will get. Next, a number lying between 2 and 6. A number lying between two numbers lying between 2 and 6. So 2 is here and 6 is here. In between 2 and 6, how many numbers you will get? Yes. So 1, 2, 3. 3 numbers you will get between 2 and 6. That means 3, 4 and 5. 3 numbers you will get. The favorable outcomes is 3. I will call this as n of b. So probability that a number between 2 and 6 is p of b is equal to n of b divided by n of s. N of b is 3 divided by 6. Again, you will get 1 divided by 2. Yes. So this is the probability of the numbers between 2 and 6. Next, odd numbers. Probability of getting odd numbers. Yes. So ಯಾವ odd numbers ಇದೆ ಇಲ್ಲಿ? 1 is odd number, 3 is odd number, 5 is odd number. That means you will get 3 odd numbers here. Okay. 1, 3 and 5. So favorable number of events is 3. Therefore, I will call this as n of c. Okay. So p of c, probability of getting odd numbers. P of c is equal to n of c divided by n of s. N of c is 3. Total number of outcomes is 6. 1 divided by 2 you will get. Yes. So this is the probability of getting odd number. Understood? Shall we move to next question? Okay. A box contains 5 red marbles, 8 white marbles and 4 green marbles. One marble is taken out of the box at random. What is the probability that the marble taken out will be red, white, not green? Yes, my dear students. So a box contains one box ಇದೆ. So in that box, ಯಾವ್ಯಾವ marbles ಇದೆ ಇಲ್ಲಿ? So 5 red marbles. Okay. 5 red marbles. 1, 2, 3, 4, 5 red marbles are there and 8 white marbles. White marbles ಮತ್ತೆ ನಮ್ಗೆ ಏನ್ ಮಾಡೋಣ? ಬೇರೆ ಕಲರ್ ಇಂದ ಯೂಸ್ ಮಾಡೋಣ. So yellow I will use this time. One, 2, 3, 4, 5, 6, 7, 8. So consider this is white.
Okay. Next, 4 green marbles are there. 4 green marbles are there. Okay. So 1, 2, 3, 4. This is green marble. Okay. Now, what they have asked in the question, that is the probability of getting white marble, red marble, not green marble. Yes. First, we will find out the total number of marbles in the box. How many marbles are there in the box? That is 5, 5 red marble, 8 white marble and 4 green marble. 5 plus 8, that is 13. 13 plus 4 is 17. You will get, this is N of S. That means total number of outcomes. Okay. Total number of outcomes. Next, number of red marbles. So consider number of red marbles. How many red marbles are there? 5. So I will call this as N of A. Red marbles N of A anta kariyana. N of A, probability of taking out red marbles, that is N of S divided by N of A divided by N of S. This is number of favorable outcome. This is total number of outcomes. Okay. N of A divided by N of S. N of A is 5. N of S is 17. Therefore, you will get 5 divided by 17. This is the probability of taking out red marbles. Next, number of white marbles. How many white marbles are there here? 8 marbles are there. Therefore, 8 is 8. I will call this as N of B. Now, probability of taking out white marble. This is favorable outcome divided by total number of outcomes. So, number of favorable outcomes is 8. Total number of outcomes is 17. Therefore, you will get 8 divided by 17. This is the probability of taking out white marbles. Next, number of green marbles. So, what they have asked in the question? Not green marble. First, ನಾವೇನ್ ಮಾಡೋಣ? For that, first we should calculate green marbles, probability of getting green marbles. For that, number of green marbles is 4. That 4 green marbles, I will call this as N of C. This is favorable outcome. Probability of taking out green marble is P of C is equal to N of C divided by N of S. This is favorable outcome. This is total number of outcome. So favorable outcome is 4 divided by 17. Okay. Now, not green. So probability of not green marbles. For that, what we will do is, ಈಗ P of C ಅಂತಂದ್ರೆ ಏನಿದೆ? P of C means what? Probability of getting green marbles. Okay. Next ನಾವೇನ್ ಮಾಡ್ಬೇಕು? Probability of getting not green marble. Not green marble ಅಂದಾಗ we are denoting that not green ಅನ್ನ C dash ಅಂತ denote ಮಾಡ್ತೀವಿ. See, if you consider P of E is a green marble, then not green ಅಂದಾಗ P of E dash ಅಂತ ಮಾಡ್ತೀವಿ. So ಹೀಗಾದ್ರೂ ಬರಿಬಹುದು, ಹೀಗಾದ್ರೂ ಬರಿಬಹುದು. ಹೌದಾ? E dash ಅಂತ ಈ ತರನು ಬರಿಬಹುದು, ಈ ತರನು ಬರಿಬಹುದು. So not green ಅಂದಾಗ you are finding not green means 1 minus P of C ಮಾಡಿದ್ರೆ you will get not green. 1 minus P of C ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? You will get not green. 1 minus P of C is 4 divided by 17, right? 4 divided by 17. So nothing is there means 1. So do cross multiplication or take LCM. LCM is 17 only. So 1 into 17, here also 1 into 17, 17 ones are 4 ones are. 1 into 17, 17 minus 4. So 17 minus 4 is 13 divided by 17. Therefore, probability of getting not green marble is 13 divided by 17. Understood? Probability of getting not green. Green ಸಿಗೋದೆಷ್ಟಿದೆ? 4 divided by 17. Not green ಎಷ್ಟಿದೆ? 13 divided by 17. Yes, understood? Okay. Next, a game of chance consists of spinning an arrow which comes to rest pointing at one of the number 2, 1, 2, 3, 4, 5, 6, 7, 8. Okay. So in this figure, you can see the wheel.
and these are equally likely outcomes. What is the probability that it will point at 8, an odd number, a number greater than 2, a number less than 9? Yes, my dear students, observe this spinning wheel carefully. So ಇದೇನ್ ಮಾಡುತ್ತೆ, ಒಂದು ಪಾಯಿಂಟರ್ ಇದೆ ಇಲ್ಲಿ, ಹೌದಲ್ವಾ? ಹಿಯರ್ ಒನ್ ಪಾಯಿಂಟರ್ ಇಸ್ ದೇರ್. ಇಫ್ ಯು ಸ್ಪಿನ್ ದ ವೀಲ್, ಅದೇನಾಗತ್ತೆ, ತಿರುಗಿ 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 ಒಂದ್ಸಲ ರೆಸ್ಟಿಗೆ ಬರುತ್ತೆ, ಅಂದ್ರೆ ಅದು ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡಾಗ ಈ ಪಾಯಿಂಟರ್ ಏನಾಗತ್ತೆ, ಆ ಒಂದು ಪಾಯಿಂಟರ್ ಯಾವ ಒಂದು ನಂಬರ್ ಅನ್ನ ಡಿನೋಟ್ ಮಾಡುತ್ತೆ. ಪಾಯಿಂಟರ್ ಒಂದ್ ಪಾಯಿಂಟಿಗೆ ಡಿನೋಟ್ ಮಾಡ್ಲೇಬೇಕಲ್ವಾ, ಒಂದ್ ನಂಬರಿಗೆ. ಸೊ ಸ್ಪಿನ್ನಿಂಗ್ ವೀಲ್ ನೀವು ನೋಡಿರ್ಬಹುದು, ತಿರುಗಿಸ್ತೀರಾ, ತಿರುಗಿಸಿದ್ಮೇಲೆ ಈ ಒಂದು ನಂಬರ್ಗೆ ಈ ಪಾಯಿಂಟರ್ ಸ್ಟಾಪ್ ಆಗಿದೆ, ಹೌದಾ? ಸೊ ನಮ್ಗೇನ್ ಕೇಳಿದ್ದಾರೆ, ಆ ಪಾಯಿಂಟರ್ ನ ಪ್ರೊಬ್ಯಾಬಿಲಿಟಿ ಕಂಡು ಹಿಡಿಬೇಕು. ಏನಂತ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಇಟ್ ವಿಲ್ ಪಾಯಿಂಟ್ ಅಟ್ 8, 8ಗೆ ಪಾಯಿಂಟ್ ಮಾಡುವಂತಹ ಪ್ರೊಬ್ಯಾಬಿಲಿಟಿ. ಅಂಡ್ ಆಡ್ ನಂಬರ್ಸ್ ಎಷ್ಟು ಆಡ್ ನಂಬರ್ಸ್ ಇದೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಎ ನಂಬರ್ ಗ್ರೇಟರ್ ದನ್ 2 ಅಂಡ್ ಅ ನಂಬರ್ ಲೆಸ್ ದನ್ 9. ಸೊ ಫಾರ್ ದಟ್, possible number of events. Yes, how many events, how many outcomes will come? Events means what? Number of outcomes, howda? So how many outcomes you will get? 8 outcomes. 1 2 3 4 5 6 7 8 outcomes you will get. That means number of outcomes is 8. So I will call this as n of s. Possible chances that an arrow pointing number 8. So ನಮ್ಗೀಗ ಫಸ್ಟ್ ಏನಿದೆ, ಈಗ ನಾವು ಸ್ಪಿನ್ ಮಾಡಿದ ತಕ್ಷಣ ಈ ಪಾಯಿಂಟರ್ ಏನಾದ್ರೂ 8ಗೆ ಪಾಯಿಂಟ್ ಮಾಡಿದ್ರೆ ಅದು ಎಷ್ಟು ಸರ್ತಿ, ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಪಾಯಿಂಟಿಂಗ್ ಅಟ್ ಪಾಯಿಂಟ್ 8 ಅಂತಂದಾಗ ಎಷ್ಟು ಸರ್ತಿ 8 ಇದೆ? ಓನ್ಲಿ ಒನ್ ಟೈಮ್. ದಟ್ ಮೀನ್ಸ್ ಒನ್ ಟೈಮ್ ಅಂದಾಗ probability, possible chances that an arrow pointing number 8 is only 1. Therefore, I will call this as n of a, that is a, 1. That is favorable outcome is 1. Probability of pointing 8 is n of a divided by n of s. n of a is 1 divided by n of s is 8. Therefore, this is the probability of pointing 8. Chances of pointing an odd numbers. Yes, ಈ ಒಂದು ಸ್ಪಿನ್ನಿಂಗ್ ವೀಲ್ ಅಲ್ಲಿ ಎಷ್ಟು ಆಡ್ ನಂಬರ್ಸ್ ನಮ್ಗೆ ಕಾಣ್ತಾ ಇದೆ? ಹೌ ಮೆನಿ ಆಡ್ ನಂಬರ್ಸ್ ಆರ್ ದೇರ್ ಇನ್ ದಿ ಸ್ಪಿನ್ನಿಂಗ್ ವೀಲ್? ಸಿ 1 3 5 and 7. So how many? 1 2 3 4 numbers you will get. Therefore, chances of pointing an odd number is 4. That I will call this as n of b. Pointing of an odd number is n of b is equal to n of b divided by n of s. n of b is 4 divided by n of s is 8. 4 ones are 4 twos are, you will get 1 divided by 2. So 1 divided by 2 is the probability of getting odd numbers. Chances of pointing a number greater than 2. So observe carefully, greater than 2. 2 ಗಿಂತ ಜಾಸ್ತಿ ಇರುವಂತಹ ನಂಬರ್ಸ್ಗೆ ಎಷ್ಟು ಸರ್ತಿ ಪಾಯಿಂಟ್ ಮಾಡುತ್ತೆ, ಅಂದ್ರೆ ಅಲ್ಲಿ ಪಾಯಿಂಟ್ ಮಾಡುವಂತಹ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಸೊ 2 ಗಿಂತ ಗ್ರೇಟರ್ ಆಗಿರೋ ನಂಬರ್ಸ್ ಯಾವ್ದಿದೆ? 3 4 5 6 7 8. Yes, how many numbers you will get? 1 2 3 4 wait, yes, 1 2 3 4 5 6 numbers you will get. Therefore 6 is the chances of pointing number greater than 2. I will call this as n of c. Therefore, P of C is equal to n of C divided by n of S. So, n of C is 6 divided by total outcome is 8. 2 3s are 6, 2 4s are 8. That means you will get 3 divided by 4. Okay, 3 divided by 4. 3 4s. Okay, 2 4s. Chances of pointing less than 9. Less than 9 ಅಂದಾಗ 9ಕ್ಕಿಂತ ಕಡಿಮೆ ಅಂತಂದ್ರೆ 9ಕ್ಕಿಂತ ಕಡಿಮೆ ಅಂತಂದ್ರೆ 1 to 8. So less than 9 ಅಂದಾಗ ನಮ್ಗೆ less than 9 means 1 to 8, ಹೌದಾ? ಹಾಗಾದ್ರೆ 1 to 8 means how many numbers you will get? 8. That means 8 is n of d. I will call probability of pointing a number less than 9 is P of d is equal to n of d divided by n of s. n of d is the favorable outcome, that is 8 divided by 8. Ones are ones. Therefore, 1 you will get. This is the probability of finding
ಪಾಯಿಂಟಿಂಗ್ ಅ ನಂಬರ್ ಲೆಸ್ ದನ್ 9. ಹೌದಾ? ಇಲ್ಲಿ ನಮ್ಗೆ 8 ನಂಬರ್ಸ್ ಇದೆ, ಬಟ್ ಅವ್ರು ಏನ್ ಕೇಳಿದ್ದಾರೆ, ಲೆಸ್ ದನ್ 9 ಅಂದಾಗ 9ಕ್ಕಿಂತ 9ಕ್ಕಿಂತ ಕಡಿಮೆ ಸಂಖ್ಯೆ ಯಾವ್ದಿದೆ, ಲೆಸ್ ದನ್ 9 ನಂಬರ್ಸ್ ವಿ ವಿಲ್ ಚೂಸ್, ದಟ್ ಈಸ್ 8 ನಂಬರ್ಸ್. So these are the probability of finding 8, an odd number, a number greater than 2, a number less than 9. Understood? Is there any confusion? If you have any confusion, then you have to ask me in the comment box. Okay? Yes. So shall we stop today's session? Let us continue with the tomorrow's session. Okay? Yes, my dear students, study well. All the very best. Thank you. Thank you so much.